ಬಸ್ ಬುಕ್ ಮಾಡಬೇಕಾದ್ರೆ ಏನೆಲ್ಲ ಗಮನಿಸ್ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ನಾನು ಬೆಂಗಳೂರಿಂದ ಗೋವಾಗೆ ನೋಡ್ತಾ ಇದ್ದೀನಿ. ನೀವು ಮೊದಲು ಸೀಟ್ ಸೆಲೆಕ್ಟ್ ಮಾಡಬೇಕಾದ್ರೆ ನಿಮಗೆ ಅಪ್ಪರ್ ಬೇಕಾ ಲೋವರ್ ಬೇಕಾ ತಿಳ್ಕೊಬೇಕು. ನೋಡಿ, ಅಪ್ಪರ್ ಒಂದು ಸಿಂಗಲ್ ಸೈಡೇ ಒಂದು ರೇಟ್ ಇರುತ್ತೆ, ಡಬಲ್ ಸೈಡೇ ಒಂದು ರೇಟ್ ಇರುತ್ತೆ. ಎಲ್ಲದರಲ್ಲೂ ಇರಲ್ಲ, ಒಂದೊಂದು ಆಗಿರುತ್ತೆ ಟ್ರಾವೆಲ್ಸಲ್ಲಿ. ನೋಡಿ, ಮೇನ್ ಇಂಪಾರ್ಟೆಂಟು ನಿಮಗೆ ಜರ್ನಿ ಡೇಟು, ಯಾವತ್ತು ಹೋಗ್ತಾ ಇದ್ದೀರಾ ಅಂತ ಜರ್ನಿ ಡೇಟು. ಓಕೆ, ಜರ್ನಿ ಡೇಟು ನಿಮಗೆ ಬೋರ್ಡಿಂಗ್ ಪಾಯಿಂಟ್ ಇಲ್ಲಿ ಅಂತ. ಏನು ಟೈಮಿಂಗ್ಸು ಅಂದರೆ ನೋಡಿ, ಇಲ್ಲಿ ಇದು 8:30 PM ಇದೆಯಾ, ಅದು ಆ ಟೈಮಿಂಗು ಮತ್ತು ಬೋರ್ಡಿಂಗ್ ಪಾಯಿಂಟ್ ಟೈಮಿಂಗು ವ್ಯತ್ಯಾಸ ಇರುತ್ತೆ. ನೀವು ಎಲ್ಲಿ ಹತ್ತಿರ ಅನ್ನೋದು ಇಂಪಾರ್ಟೆಂಟು. ಯಶವಂತಪುರ ಸುಗಮಠದ್ದು 8:50 PM, ಅದು ನಿಮಗೆ ಬೋರ್ಡಿಂಗ್, ಅದು ಟೈಮಿಂಗು, ಅದು ಬಸ್ ಹತ್ತೋ ಟೈಮಿಂಗು. ಓಕೆ, ನೀವು ಫಾರ್ ಎಕ್ಸಾಂಪಲ್ ಕೊಟ್ಟಿಗೆರೆಯಿಂದ ಬರೋಂಗಿದ್ರೆ 5:30 PM ಬರಬೇಕಾಗುತ್ತೆ, 8:30 PM ಅಲ್ಲ. ಮತ್ತು ನೀವು ಡ್ರಾಪಿಂಗ್ ಪಾಯಿಂಟು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಗೋವಾ ನೋಡ್ತಿದ್ದೀನಲ್ವ, ಅಲ್ಲಿ ಕನಕೋನ ಬೈಪಾಸ್ ಇದೆ, ಮಾರ್ಗಾಂವ್ ಕೊದಂಬು ಬಸ್ ಸ್ಟ್ಯಾಂಡ್ ಇದೆ, ಪಂಜಿಮ್ EDC ಪಟ್ಟು ಅಂತ ಇದೆ ಇಲ್ಲಿ ಸೇಮ್. ಓಕೆ, ಅದಾದಮೇಲೆ ಪಂಜಿಮ್ ಸೀಟ್ ಸೆಲೆಕ್ಟ್ ಮಾಡ್ತೀನಿ. ಏನೆಲ್ಲ ಅಬ್ಸರ್ವ್ ಮಾಡಬೇಕು, ಮೇನ್ ಇಂಪಾರ್ಟೆಂಟು ನೀವು ಮೇಲ ಫೀಮೇಲ್ ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ನೇಮು, ಏಜ್ ಬೇಕಾಗುತ್ತೆ, ಮೊಬೈಲ್ ನಂಬರು ಕರೆಕ್ಟಾಗಿ ಮೆಸೇಜ್ ಬರೋ ಅಂಥದ್ದು ಕರೆಕ್ಟಾಗಿ ಕೊಡಬೇಕು. ಅದಕ್ಕೆ ನಿಮಗೆ ಆಲ್ಟರ್ನೇಟ್ ಟಿಕೆಟ್ ಬರುತ್ತೆ. ಓಕೆ, ಅದಾದಮೇಲೆ ನಿಮಗೆ ಇನ್ನೊಂದು ಆಲ್ಟರ್ನೇಟ್ ನಂಬರ್ ಬೇಕು ಅಂದ್ರೆ ನೀವು ಕೊಟ್ಟಿರ್ಬೋದು. ಓಕೆ, ಅದನ್ನು ಕನ್ಫರ್ಮ್ ಮಾಡಿದ್ರೆ ಟಿಕೆಟ್ ಬುಕ್ ಆಗ್ಬಿಡುತ್ತೆ. ಓಕೆ, ಮೇನ್ ಇಂಪಾರ್ಟೆಂಟು ನಿಮಗೆ ಎಲ್ಲಿ ಬೇಕು ಸೀಟು, ಜರ್ನಿ ಡೇಟು, ನಿಮಗೆ ಮೇಲ ಫಿಮೇಲಾ, ನೇಮು, ಏಜ್, ಮೊಬೈಲ್ ನಂಬರು ಇಂಪಾರ್ಟೆಂಟು. ಮತ್ತು ನಿಮಗೆ ಬೋರ್ಡಿಂಗ್ ಪಾಯಿಂಟ್ ಎಲ್ಲಿ ಅನ್ನೋದು ಇಂಪಾರ್ಟೆಂಟ್. ಬೋರ್ಡಿಂಗ್ ಪಾಯಿಂಟ್ ಅಂದರೆ ನಿಮಗೆ ಲ್ಯಾಂಡ್ ಮಾರ್ಕ್ ಕೂಡ ಬಂದಿರುತ್ತೆ, ಕರೆಕ್ಟಾಗಿ ಕೊಡಬೇಕು. ಆಮೇಲೆ ನಿಮಗೆ ಡ್ರಾಪಿಂಗು, ಇಷ್ಟು ನೋಡ್ಕೋಬೇಕಾಗುತ್ತೆ.